ಈ ಒಂದು ಕಂಪನಿ ಸ್ಟಾರ್ಟ್ ಆಗಿ ಜಸ್ಟ್ 15 ಇಯರ್ಸ್ ಆಗಿದೆ. ಬಟ್ ನೀವೇನಾದರೂ KKR ಟೀಮ್ನ ಜರ್ಸಿ ನೋಡಿದ್ರೆ ಡ್ರೀಮ್11 ಅಂತ ಇರುತ್ತೆ. ಪಂಜಾಬ್ ಕಿಂಗ್ಸ್ ಜರ್ಸಿ ನೋಡಿದ್ರೆ ಡ್ರೀಮ್11 ಅಂತ ಇರುತ್ತೆ. ಸನ್ರೈಸರ್ಸ್ ಹೈದರಾಬಾದ್ ಜರ್ಸಿ ನೋಡಿದ್ರೆ ಡ್ರೀಮ್11 ಅಂತ ಇರುತ್ತೆ. ಗುಜರಾತ್ ಟೈಟನ್ಸ್ ಜರ್ಸಿ ನೋಡಿದ್ರೆ ಡ್ರೀಮ್11 ಅಂತ ಇರುತ್ತೆ. ಅಷ್ಟೇ ಯಾಕೆ, ಇಂಡಿಯನ್ ಕ್ರಿಕೆಟ್ ಟೀಮ್ ಜರ್ಸಿ ನೋಡಿದ್ರೂ ಡ್ರೀಮ್11 ಅಂತಲೇ ಇರುತ್ತೆ. ಇಷ್ಟೊಂದು ಬ್ರಾಡ್ ರೇಂಜಾಗಿ ಅಡ್ವರ್ಟೈಸ್ ಮಾಡ್ತಿರೋ ಒಂದು ಕಂಪನಿ ಎಲ್ಲ ಕಡೆ ಅವೈಲಬಲ್ ಇರಬೇಕು, ರೈಟ್? ಬಟ್ ಈ ಒಂದು ಡ್ರೀಮ್11 ಅನ್ನೋ ಆ್ಯಪ್ ಅಸ್ಸಾಮಲ್ಲಿ ಬ್ಯಾಂಡ್, ಆಂಧ್ರ ಪ್ರದೇಶಲ್ಲಿ ಬ್ಯಾಂಡ್, ತೆಲಂಗಾಣದಲ್ಲಿ ಬ್ಯಾಂಡ್, ಒಡಿಶಾದಲ್ಲಿ ಬ್ಯಾಂಡ್. ಅಸ್ಸಾಂ, ಒಡಿಶಾ ಓಕೆ, ಆಂಧ್ರ ಪ್ರದೇಶ್, ತೆಲಂಗಾಣ ಎರಡೂ ಕಡೆ ಈ ಒಂದು ಆ್ಯಪ್ ಬ್ಯಾನ್ ಆಗಿದೆ. ಬಟ್ ಸ್ಟಿಲ್ ಆ ಸ್ಟೇಟ್ನ ರೆಪ್ರೆಸೆಂಟ್ ಮಾಡೋ ಟೀಮ್ಗೆ ಇವರು ಅಫಿಷಿಯಲ್ ಪಾರ್ಟ್ನರ್ಸ್. ಅವರ ಜರ್ಸಿ ಮೇಲೆ ಇವರು ಅಡ್ವರ್ಟೈಸ್ ಮಾಡ್ತಿದ್ದಾರೆ. ಏನು ನಡೀತಾ ಇದೆ ನಿಜವಾಗ್ಲೂ? ಈ ಡ್ರೀಮ್11 ನಿಜಕ್ಕೂ ಸ್ಕ್ಯಾಮಾ ಅಥವಾ ಬಿಸ್ನೆಸ್ಸಾ? ಇಲ್ಲಿ ಒಂದು ವಿಷಯ ನಡೆಯುತ್ತೆ ಅಂದರೆ ಇಟ್ ಮೇ ಬಿ ಸ್ಕ್ಯಾಮ್ ಆರ್ ಅ ಬಿಸ್ನೆಸ್, ಎರಡರಲ್ಲಿ ಒಂದಾಗಿರೋದಕ್ಕೆ ಸಾಧ್ಯ ಆಗಿದೆ. ಅದೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಕ್ರಿಕೆಟ್ ನೋಡದೇ ಇರಿ, ಡ್ರೀಮ್11 ಆಡದೇ ಇರಿ, ಬಟ್ ಈ ವಿಡಿಯೋನ ನೀವು ನೋಡಲೇಬೇಕು. ಬಿಕಾಸ್ ನಾವು ಒಂದು ವಿಷಯದ ಬಗ್ಗೆ ಅವೇರ್ ಆಗಿದ್ದರೆ ಮಾತ್ರ ಮತ್ತೊಬ್ಬರಿಗೆ ನಾವು ಅವೇರ್ನೆಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ವಿತೌಟ್ ಲೇಟ್ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಬಟ್ ಇದಕ್ಕೆ ಮುಂಚೆ ನೀವೇನೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗಷ್ಟೇ ನಾನು ನಿಮಗೆ ಗೊತ್ತಿಲ್ಲದೆ ನೀವು ಒಳಗಾಗ್ತಿರೋ ಎಷ್ಟೋ ಸ್ಕ್ಯಾಮ್ಗಳನ್ನ ನಿಮ್ಮ ಮುಂದೆ ರಿವೀಲ್ ಮಾಡಿ ನಿಮ್ಮನ್ನು ಅಲರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲ್ಯಾಕ್ಸ್. ಮೊದಲನೇ ವಿಷಯ ಏನು ಅಂದರೆ, ಈ ಡ್ರೀಮ್11 ಅಂದರೆ ಏನು ಅಂತ ಗೊತ್ತಿಲ್ಲದಿರೋರಿಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡ್ರೀಮ್11 ಅನ್ನೋದು ಒಂದು ಆ್ಯಪ್. ಇಲ್ಲಿ ನಾವು ಟೀಮ್ನ ಫಾರ್ಮ್ ಮಾಡ್ತೀವಿ, ಕ್ರಿಕೆಟ್ ಟೀಮ್ನ ಫಾರ್ಮ್ ಮಾಡ್ತೀವಿ, ಸರಿನಾ? ಫಾರ್ ಎಕ್ಸಾಂಪಲ್ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಡೀತಾ ಇದೆ. ಈಗ ನಾನು RCBಯಿಂದ ಕೆಲವೊಂದಿಷ್ಟು ಪ್ಲೇಯರ್ಸ್ನ, ಮುಂಬೈ ಇಂಡಿಯನ್ಸ್ನ ಕೆಲವೊಂದಿಷ್ಟು ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿ ಒಂದು ಟೀಮ್ನ ಫಾರ್ಮ್ ಮಾಡಿರ್ತೀನಿ. ಆ ಒಂದು ಮ್ಯಾಚ್ ಸ್ಟಾರ್ಟ್ ಆದಾಗ ನಾನು ಸೆಲೆಕ್ಟ್ ಮಾಡಿರೋ ಒಬ್ಬ ಪ್ಲೇಯರ್ ಏನಾದರೂ ಕ್ಯಾಚ್ ಹಿಡ್ದ ಅಂದರೆ ಅದೇನಾಗುತ್ತೆ, ಒಂದು ಬಂಚ್ ಆಫ್ ಪಾಯಿಂಟ್ಸ್ ನನಗೆ ಆ್ಯಡ್ ಆಗುತ್ತೆ, ಓಕೆನಾ? ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ರೋಹಿತ್ ಶರ್ಮಾ ನನ್ನ ಟೀಮ್ ಕ್ಯಾಪ್ಟನ್, ಓಕೆನಾ? ಅವ್ರು ಏನಾದರೂ ಮ್ಯಾಚಲ್ಲಿ ಒಂದು ಸ್ಟಂಪ್ ಮಾಡಿದ್ರು ಅಂದರೆ ನನಗೆ ಬಂಚ್ ಆಫ್ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಅದೇ ರೋಹಿತ್ ಶರ್ಮಾ ಏನಾದರೂ ಡಕ್ಔಟ್ ಆದರೆ ನನ್ನ ಪಾಯಿಂಟ್ಸ್ ಮೈನಸ್ ಆಗುತ್ತೆ. ಈ ರೀತಿ ಗೇಮ್ ವರ್ಕ್ ಆಗುತ್ತೆ. ಈಗ ಅಲ್ಲಿ ಟೂರ್ನಮೆಂಟ್ಸ್ ನಡೀತಾ ಇರುತ್ತೆ. ಒಂದು ಟೂರ್ನಮೆಂಟು 50 crores, ಅಂದರೆ 50 crores ಅನ್ನೋದು ವಿನ್ನಿಂಗ್ ಪ್ರೈಸ್, ಓಕೆನಾ? ಅದಕ್ಕೆ ನಾವು ಎಂಟರ್ ಆಗಬೇಕು ಅಂದರೆ ಏನು ಮಾಡಬೇಕು? ಒಂದು ಟೀಮ್ನ ಫಾರ್ಮ್ ಮಾಡಿ ಅದಕ್ಕೆ ಜಾಯ್ನ್ ಆಗಬೇಕು. ಜಾಯ್ನ್ ಆಗೋದಕ್ಕೆ 50 rupees ಪೇ ಮಾಡಬೇಕು. 50 rupees ಪೇ ಮಾಡಬೇಕು. ಈ ರೀತಿ ನಾವು ಒಂದು ಟೀಮಲ್ಲ 20 ಟೀಮ್ಸ್ನ ಫಾರ್ಮ್ ಮಾಡ್ಬೋದು, ಓಕೆನಾ? ಈ ರೀತಿ ಮ್ಯಾಚ್ ಮುಗಿಯುವಾಗ ನಿಮ್ಮ ಪ್ಲೇಯರ್ಸ್ ಏನಾದರೂ ಚೆನ್ನಾಗಿ ಆಡಿದರೆ ನಿಮಗೆ ಹೈಯೆಸ್ಟ್ ಪಾಯಿಂಟ್ಸ್ ಇರುತ್ತೆ ಆ್ಯಂಡ್ ನೀವು ಹಣನ ಗಳಿಸುವಂತಹ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ನೀವು ಸೆಲೆಕ್ಟ್ ಮಾಡಿರೋ ಪ್ಲೇಯರ್ಸ್ ಚೆನ್ನಾಗಿ ಆಡಲಿಲ್ಲ ಅಂದರೆ ನಿಮ್ಮ ಪಾಯಿಂಟ್ಸ್ ಲೋಯೆಸ್ಟ್ ಇರುತ್ತೆ, ನೀವು ಹಾಕಿರೋ ಹಣನ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಸೊ ದಿಸ್ ಇಸ್ ಹೌ ದ ಗೇಮ್ ವರ್ಕ್ಸ್, ಓಕೆ? ಸೊ ಈಗ ನಾವು ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಹರ್ಷ್ ಜೈನ್ ಮತ್ತು ಭವಿತ್ ಶೇಟ್ ಅನ್ನೋರು 2008 ಈ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಈ ಹರ್ಷ್ ಜೈನ್ ಅನ್ನೋರು ಮುಖೇಶ್ ಅಂಬಾನಿ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಕಾನ್ಸ್ಪಿರಸಿ ಥಿಯರಿ ಏನು ಅಂದರೆ, ಈ ಒಂದು ಆ್ಯಪಲ್ಲಿ ಮುಖೇಶ್ ಅಂಬಾನಿ ಅವರ ಹಣ ಸುತ್ತಾಡ್ತಿರಬಹುದು ಅಂತ, ಓಕೆ? ಬಟ್ ಅದು ಏನೇ ಇರಲಿ, ಇನ್ನೊಂದು ವಿಷಯ ಏನು ಅಂದರೆ ಇವರ ವ್ಯಾಲ್ಯೂಯೇಷನ್. ಈ ಒಂದು ಬಿಸ್ನೆಸ್ ವ್ಯಾಲ್ಯೂಯೇಷನ್ ಬಂದು 60,000 crores. 60,000 crores ವ್ಯಾಲ್ಯೂಯೇಷನ್ ಇರೋ ಒಂದು ಬಿಸ್ನೆಸ್ ಅಂದರೆ ದಿಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್, ಓಕೆನಾ? ಸೊ ಅದೇನೇ ಇರಲಿ, ಈಗ ಎಷ್ಟೋ ಸ್ಟೇಟ್ಗಳಲ್ಲಿ ಈ ಒಂದು ಆ್ಯಪ್ನ ಬ್ಯಾನ್ ಮಾಡಿದ್ದಾರೆ ಅಂತ ನಾನು ಹೇಳಿದೆ. ಬಟ್ ಆದರೂ ಕೂಡ ಬೇರೆ ಸ್ಟೇಟ್ಗಳಲ್ಲಿ ಯಾಕೆ ಬ್ಯಾನ್ ಆಗ್ತಿಲ್ಲ, ಇವ್ರಿಗೆ ಹೇಗೆ ಪರ್ಮಿಷನ್ ಸಿಗ್ತಾ ಇದೆ ಅನ್ನೋ ಒಂದು ಕ್ವೆಶ್ಚನ್ ಕೂಡ ಇದೆ. ಅದಕ್ಕೆ ಆನ್ಸರ್ ಇನ್ನೂ ಸಿಗ್ತಾ ಇಲ್ಲ. ಅದಕ್ಕೆ ಇವರು ಮುಖೇಶ್ ಅಂಬಾನಿ ಫ್ಯಾಮಿಲಿನ ಕಂಪೇರ್ ಮಾಡಿ ಒಂದು ಕಾನ್ಸ್ಪಿರಸಿ ಥಿಯರೀಸ್ನ ಕೂಡ ಸ್ಪ್ರೆಡ್ ಮಾಡ್ತಾರೆ. ನಮಗದು ಬೇಡದಿರೋ ವಿಷಯ, ಓಕೆನಾ? ಇನ್ನು ಈ ಕಂಪನಿಯವರು ಕೋರ್ಟಲ್ಲಿ ಏನು ಹೇಳ್ತಾರೆ ಅಂತ ನೋಡೋದಾದರೆ, ಈ ಕಂಪನಿಯವರು ಕೋರ್ಟಲ್ಲಿ ಹೇಳೋದು ಒಂದೇ, ಇದು ಗೇಮ್ ಆಫ್ ಸ್ಕಿಲ್ಸ್ ಅಂತ. ಗೇಮ್ ಆಫ್ ಸ್ಕಿಲ್ಸ್, ದಿಸ್ ಇಸ್ ನಾಟ್ ಅ ಗೇಮ್ ಆಫ್ ಚಾನ್ಸ್ ಅಂತ. ಗೇಮ್ ಆಫ್ ಚಾನ್ಸ್ ಅಂದರೆ ರ್ಯಾಂಡಮ್ ಬೆಟ್ಟಿಂಗ್. ಸೊ ಇದು ರ್ಯಾಂಡಮ್ ಬೆಟ್ಟಿಂಗ್ ಅಲ್ಲ, ಇದು ಗೇಮ್ ಆಫ್ ಸ್ಕಿಲ್. ಅಂದರೆ ಒಬ್ಬ ವ್ಯಕ್ತಿಗೆ ಕ್ರಿಕೆಟ್ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇದ್ದರೆ ಮಾತ್ರ ಅವನದನ್ನು
ಸರಿಯಾಗಿ ಯಾವ ಪ್ಲೇಯರ್ ಹೇಗೆ ಆಡ್ತಾರೆ ಅನ್ನೋದನ್ನು ಗೆಸ್ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಸ್ಕಿಲ್ ಆಗಿರೋದ್ರಿಂದ ನೀವು ಇದನ್ನು ಬ್ಯಾನ್ ಮಾಡೋ ಹಾಗಿಲ್ಲ ಅಂತ ಇಂಡಿಯನ್ ಗೌರ್ಮೆಂಟ್ ಹತ್ರ ಇವರು ಏನಂತಾರೆ ಕೋರ್ಟಲ್ಲಿ ಇವರ ಒಂದು ಕ್ಲೇಮ್ನ ಇಡ್ತಾರೆ. ಓಕೆನಾ? ಸೊ ಈಗ ಆ ಒಂದು ಆ್ಯಪಲ್ಲಿ ಪಾರ್ಟಿಸಿಪೆಂಟ್ಸ್ ಇರ್ತಾರಲ್ವ, ಟೀಮ್ನ ಫಾರ್ಮ್ ಮಾಡಿ ಜಾಯ್ನ್ ಆಗ್ತಾರಲ್ವ, ಅವರಲ್ಲಿ ಕೆಲವೊಬ್ಬರು ಏನು ಹೇಳ್ತಾರೆ ಅಂತ ನೋಡೋಣ. ಸೊ ರೀಸೆಂಟಾಗಿ ಒಬ್ಬರು ಏನು ಹೇಳ್ತಾರೆ ಅಂದರೆ, ಇದರಲ್ಲಿರೋ ಅರ್ಧ ಪ್ಲೇಯರ್ಸ್ ಬಂದುಬಿಟ್ಟು ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡಿರೋ ಬಾಟ್ಸ್ ಅಂತ. ಅಂದರೆ ಈ ಕಂಪನಿಯವರೇ ಕ್ರಿಯೇಟ್ ಮಾಡಿರೋ ಬಾಟ್ಸ್, ಅವರು ಒರಿಜಿನಲ್ ಪ್ಲೇಯರ್ಸ್ ಅಲ್ಲವೇ ಅಲ್ಲ. ಸೊ ಏನಾಗುತ್ತೆ, ಮ್ಯಾಚ್ನ ಅವರು ಹೇಗೆ ಯಾರು ವಿನ್ ಆಗಬೇಕು ಅಂತ ಅಲೈನ್ ಮಾಡ್ಕೋತಾರೆ. ಹಾಗಾಗಿ ಈ ಆರ್ಟಿಫಿಷಿಯಲ್ ಪ್ಲೇಯರ್ಸೇ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ವಿನ್ ಆಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ನಾರ್ಮಲ್ ಪೀಪಲ್ ಮನಿ ಏನಿರುತ್ತೆ ಅದು ಕಂಪನಿಗೆ ಹೋಗುತ್ತೆ. ಈ ರೀತಿಯಲ್ಲಿ ಈ ಕಂಪನಿ ಬಂದು ಅರ್ನ್ ಮಾಡ್ತಾ ಇದೆ. ಹಾಗಾಗಿನೇ ಇದು ಎಲ್ಲ ಟೀಮ್ಗೂ ಸ್ಪಾನ್ಸರ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ಅಂತ. ಒಂದು ಸಲ ನೀವು ಎಲ್ಲ ಟೀಮ್ನೂ ನೋಡಿದ್ರೆ ಇವರ ವೆಬ್ಸೈಟ್ ನೋಡ್ಬೋದು. ಅಫಿಷಿಯಲ್ ಪಾರ್ಟ್ನರ್ ವಿತ್ ಅಂದ್ಬಿಟ್ಟು ಹಾಕಿರ್ತಾರೆ. ಇದರಲ್ಲಿ CSK ಬಿಟ್ಟರೆ ಇನ್ನು ಎಲ್ಲ ಟೀಮ್ಸು ಇದೆ ರೀ. ಇಂಡಿಯಾದಲ್ಲಿರೋ ಇಂಡಿಯನ್ IPLಲ್ಲಿರೋ ಎಲ್ಲ ಟೀಮ್ಸ್ಗೂ ಇವರು ಅಫಿಷಿಯಲ್ ಸ್ಪಾನ್ಸರ್ ಆಗಿದ್ದಾರೆ. CSK ಒಂದು ಟೀಮ್ನ ಬಿಟ್ಟು. ಇಂಪಾಸಿಬಲ್, ಹೆಂಗಿದೆಲ್ಲ ಸಾಧ್ಯ ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಇವರು ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಈ ರೀತಿ ಎಲ್ಲ ಟೀಮ್ಗೂ ಇವರು ಸ್ಪಾನ್ಸರ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂದರೆ, ಇದು ಈ ರೀತಿಯೇ ಇವರು ಅರ್ನ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಇವರು ಒಂದಿಷ್ಟು ಪ್ರೂಫ್ಗಳನ್ನ ತೋರಿಸಿದ್ದಾರೆ. ಅದರಲ್ಲಿ ಜಾಕಿ ಬೂಚ್ ಅನ್ನೋ ಒಂದು ಪ್ರೊಫೈಲ್. ಜಾಕಿ ಬೂಚ್ ಅನ್ನೋ ಒಂದು ಪ್ರೊಫೈಲ್ ಬಂದುಬಿಟ್ಟು 24 hours 16,000 ಮ್ಯಾಚಸ್ನ ಆಡಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯನಿಂದ 24 ಗಂಟೆಯಲ್ಲಿ 16,000 ಮ್ಯಾಚ್ ಆಡೋದಕ್ಕೆ ಹೇಗೆ ಸಾಧ್ಯ ಅಂತ. ಇನ್ನೊಬ್ಬರು ಕೂಡ ಅದೇ ರೀತಿ ಇನ್ನೊಂದು ಪ್ರೊಫೈಲ್ನ ತೋರಿಸಿದರೆ, ಆ ಪ್ರೊಫೈಲಲ್ಲಿ 24 hours 20,000 ಮ್ಯಾಚಸ್ನ ಆಡಿದ್ದಾರೆ. ಸೊ ಈ ರೀತಿ ಎಲ್ಲ ಆಗೋಕ್ಕೆ ಹೇಗೆ ಸಾಧ್ಯ, ಇದು ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡಿರೋ ಬಾಟ್ಸ್ ತಾನೆ ಅಂತ ಇವ್ರುಗಳೆಲ್ಲ ಕ್ಲೇಮ್ ಮಾಡ್ತಾರೆ. ಓಕೆ, ಸೊ ಈಗ ಇದು ಸ್ಕ್ಯಾಮಾ ಅಥವಾ ಅಲ್ವಾ ಅಂತ ಕೇಳಿದ್ರೆ, ನನಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಖಂಡಿತ ಇದೊಂದು ಬೆಟ್ಟಿಂಗ್ ಆ್ಯಪ್ ಥರನೇ ಕಾಣಿಸ್ತಾ ಇದೆ. ಬಿಕಾಸ್ ಯಾರು ಯಾವಾಗ ಹೇಗೆ ಆಡ್ತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ, ರೈಟ್? ಸೊ ಹಾಗಾಗಿ ಇದೊಂದು ಬೆಟ್ಟಿಂಗ್ ಆ್ಯಪ್ ಥರನೇ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ, ಈ ಒಂದು ಕಾನ್ಸೆಪ್ಟ್ ಏನಿದೆ ಇದು ಮ್ಯಾಚ್ ಫಿಕ್ಸಿಂಗಿಗೆ ಲೀಡ್ ಮಾಡಬಹುದಾ ಅಂದರೆ, ಎಸ್, ಅಬ್ಸಲ್ಯೂಟ್ಲಿ. ಯಾಕೆ ಅಂದರೆ ಈ ಮುಂಚೆ ತುಂಬ ಆಗಿದೆ ಸ್ಪಾಟ್ ಫಿಕ್ಸಿಂಗ್, ಮ್ಯಾಚ್ ಫಿಕ್ಸಿಂಗ್ ಅಂತ ಎಷ್ಟೋ ಜನ ಪ್ಲೇಯರ್ಸ್ ಸಿಗಾಕೊಂಡು ಒಂದು ಕೇಸ್. ಓಕೆನಾ? ಹಾಗಾಗಿ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಒಂದು ಓವರ್ ಇವಾಗ ಒಬ್ಬ ಬ್ಯಾಟ್ಸ್ಮನ್ನ ಅಥವಾ ಒಬ್ಬ ಬೌಲರ್ನ ಫಿಕ್ಸ್ ಮಾಡ್ಕೋತಾರೆ. ಓಕೆನಾ? ಒಬ್ಬ ಬೌಲರ್ ಇದ್ದಾರೆ, ಅವ್ರೇನಂತಾರೆ ಮ್ಯಾಚಲ್ಲಿ ಕರೆದ್ಬಿಟ್ಟು, ನೀನು ಹೆಂಗಾರು ಆಡು 5th ಓವರ್ನಲ್ಲಿ 2 ವೈಡ್ ಹಾಕು ಅಂತ ಹೇಳ್ತಾರೆ. ಓಕೆನಾ? 2 ವೈಡ್ ಹಾಕಿದ್ರೆ ನಾನು ನಿಮ್ಗೆ 2 crores ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗೇನಾಗುತ್ತೆ, ಈ ವ್ಯಕ್ತಿ ಯಾರು ಈ ಡೀಲ್ನ ಕೊಟ್ಟಿರ್ತಾರೆ ಅವರು ಇನ್ನೊಬ್ಬರ ಜೊತೆ ಬೆಟ್ ಮಾಡಿರ್ತಾರೆ. ಎಷ್ಟಕ್ಕೆ? 5 crores 5 crores ಬೆಟ್ ಮಾಡಿರ್ತಾರೆ. ಅಂದರೆ ಏನಾಗುತ್ತೆ, ಈ ವ್ಯಕ್ತಿ 5th ಓವರ್ ಬರುತ್ತೆ, 2 ವೈಡ್ ಆಗ್ತಾನೆ. ಅವಾಗೇನಾಗುತ್ತೆ, ಇವನಿಗೆ 5 crores ಬರುತ್ತೆ, ಅದರಲ್ಲಿ 2 crores ಆ ಬೌಲರಿಗೆ ಕೊಡ್ತಾನೆ, ಇವನ ಲಾಭ 3 crores. ಸೊ ಈ ರೀತಿಯಾಗಿ ಮ್ಯಾಚ್ ಫಿಕ್ಸಿಂಗ್ಸ್ ಅಥವಾ ಸ್ಪಾಟ್ ಫಿಕ್ಸಿಂಗ್ ಕೂಡ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅದೇನೇ ಇರಲಿ, ಈಗ ವಿಡಿಯೋ ಮುಗಿಸೋ ಸಮಯ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಕೋತೀನಿ. ನಾನು ಏನು ಹೇಳಬೇಕು ಅಂದ್ಕೊಂಡೆ ಅದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಮುಗಿಯುವಾಗ ನಿಮಗೊಂದು ಕ್ವೆಶನ್ ಏನು ಅಂದರೆ, ನೀವೇನಂತೀರ, ನಮ್ಮ ಕರ್ನಾಟಕದಲ್ಲಿ ಈ ಆ್ಯಪ್ ಇರಬೇಕಾ ಅಥವಾ ಬ್ಯಾನ್ ಆಗಬೇಕಾ? ನಿಮ್ಮ ಒಂದು ಉತ್ತರಗಳನ್ನ ಕಾಮೆಂಟ್ ಮಾಡಿ. ಲೆಟ್ಸ್ ಸಿ ಯಾರ ಒಪಿನಿಯನ್ ಹೇಗಿದೆ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸೈನಿಂಗ್ ಆಫ್, ಲವ್ ಯು ಆಲ್, ಬಾಯ್.